ಹಲೋ ಮೇಡಮ್, ಸಾರಿ ಇಷ್ಟೆಲ್ಲ ತೊಂದರೆ ಆಗ್ತಿರೋದಕ್ಕೆ. ತೊಂದರೆ ಏನಿಲ್ಲ ಇನ್ಸ್ಪೆಕ್ಟರ್. ಈ ಹುಡುಗಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡುವಾಗಲೇ ನನಗೆ ಅನುಮಾನ ಬಂತು. ಯಾವುದಕ್ಕೂ ಇರಲಿ ಅಂತ ನಮ್ಮ ಲೇಡಿ ಕಾನ್ಸ್ಟೇಬಲ್ನ ಅವಳಿಂದ ಬಿಟ್ಟೆ. ಇವಳ ಜಾಡ್ ಇಟ್ಕೊಂಡೋದಾಗ ಗೊತ್ತಾಯಿತು ಇದನ್ನೆಲ್ಲ ಇವಳು ಒಬ್ಬಳೇ ಮಾಡ್ತಾ ಇಲ್ಲ, ನಿಮ್ಮ ಮನೇಲಿ ಕೆಲಸ ಮಾಡೋ ಪಾರ್ವತಿನೂ ಶಾಮಿಲಾಗಿದ್ದಾಳೆ ಅಂತ. ನಿಮ್ಮ ಮನೇಲಿರೋ ಒಡವೆಗಳನ್ನೆಲ್ಲ ಕದ್ದು ಇವರಿಬ್ರು ಹಂಚ್ಕೊಳ್ಳೋದಕ್ಕೆ ಸ್ಕೆಚ್ ಆಗ್ತಿದ್ರು. ಅದನ್ನು ಸೀಸ್ ಮಾಡಿ ತಂದಿದ್ವಿ, ಕೊಡ್ರಿ. ಕಾನ್ಸ್ಟೇಬಲ್ಸ್, ಆ ಹುಡುಗಿನ ಅರೆಸ್ಟ್ ಮಾಡಿ, ಜೊತೆಗೆ ಪಾರ್ವತಿನೂ ಅರೆಸ್ಟ್ ಮಾಡಿ. ಒಂದು ನಿಮಿಷ ಇನ್ಸ್ಪೆಕ್ಟರ್. ಪಾರ್ವತಿ, ಅಕ್ಕ ಪಕ್ಕ ಹಿಂದು ಮುಂದು ನೋಡದೆ ನನ್ನ ಜೀವ ಉಳಿಸೋದಕ್ಕೋಸ್ಕರ ನಿನ್ನ ಪ್ರಾಣನ ಒತ್ತೆ ಇಟ್ಟವಳು ನೀನು. ನನ್ನ ಮನೆಯ ಏಳಿಗೆಗೋಸ್ಕರ ಪ್ರಾಣ ಬಿಡಕ್ಕೂ ಸಿದ್ಧವಾದವಳು ನೀನು. ಸೇವೆ ಭಕ್ತಿನೇ ತುಂಬಿರೋ ನಿನ್ನಲ್ಲಿ ಕೇವಲ ಒಡವೆಗಳ ಆಸೆ ಇದೆ ಅಂದ್ರೆ ನನಗೆ ನಂಬಕ್ಕಾಗ್ತಿಲ್ಲ. ಏನ್ ನಡೀತು ನಿಜ ಹೇಳು. ನಿಶ್ಚಿತಾರ್ಥಕ್ಕೆ ನಾನು ತಯಾರಾಗಬೇಕಾರೆ ಯಾರೋ ಫೋನ್ ಮಾಡಿ ಹರೀಶ್ ನನಗೆ ಮೋಸ ಮಾಡಿದ್ದಾರೆ, ಆ ಲೋಗೋಲಿರೋ ಕಣ್ಣು ನಂದು ಅಂತ ಹೇಳಿದ್ರು. ನನ್ನ ಅನುಮತಿ ಇಲ್ಲದೆ ಆ ಕಣ್ಣನ್ನು ಬಳಸಿದ್ದಕ್ಕೆ ಅಖಿಲಮ್ಮನ ದೊಡ್ಡ ಯಜಮಾನ್ರನ್ನ ಬೀದಿಗೆ ತರ್ತೀನಿ ಅಂತ ಹೇಳಿದ್ರು. ನನ್ನ ಜೀವನ ಹಾಳು ಮಾಡ್ತೀನಿ ಅಂದಿದ್ರೆ ನಾನು ತಲೆ ಕೆಡಿಸ್ಕೋತಿರ್ಲಿಲ್ಲ ಅಮ್ಮವ್ರೆ. ಅವ್ರು ನಿಮ್ಮ ಹೆಸರು ಹೇಳಿದ್ದಕ್ಕೆ ನನಗೆ ಭಯ ಆಗೋದಕ್ಕೆ ಶುರುವಾಯಿತು. ನಾನು ಅಲ್ಲಿಗೆ ಬರಬಾರ್ದು ಅಂದರೆ 10 ಲಕ್ಷ ರೂಪಾಯಿ ನನಗೆ ಕೊಡಬೇಕು ಅಂತ ಹೇಳಿದ್ರು. ಆಗ ಈ ಒಡವೆಗಳನ್ನ ಬಿಟ್ಟು ನಂಗೆ ಬೇರೆ ದಾರಿ ಕಾಣಿಸ್ಲಿಲ್ಲ ಅಮ್ಮವ್ರೆ. ಅದೇ ಒಡವೆ ಸಿಕ್ಕಿದ್ದು ಅಂತ ನಿಮಗೆ ಫೋನ್ ಮಾಡಿ ತಿಳಿಸಿದ್ವಲ್ಲ ಮೇಡಮ್. ಸರಿ, ಹಾಗೆ ಮಾಡಿ. ನಮಗೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಆಕೆನ ಒದ್ದು ಒಳಗಾಗ್ತಿದ್ವಲ್ಲಮ್ಮ, ಇಂದದಕ್ಕೆಲ್ಲ ಹೆದರ್ಕೋಬಾರ್ದು. ಹಳ್ಳಿ ಹುಡುಗಿ ಸರ್, ಮುಗ್ಧ ಮನಸ್ಸು, ತಿಳಿ ನೀರಿನ ಹಾಗೆ ಹರಿಯೋ ನಿಷ್ಕಲ್ಮಶವಾದ ಹೃದಯ. ಹೂವು ಅಂತ ನಂಬಿಸಿ ಕೆಂಡದ ಮೇಲೆ ನಡೆಯಕ್ಕೆ ಹೇಳಿದ್ರು ನಿಮ್ಮನ್ನ ನಂಬಿ ಅವಳು ಕೆಂಡದ ಮೇಲೆ ನಡೆದು ಬಿಡ್ತಾಳೆ. ಯಾಕಂದ್ರೆ ಅವಳಿಗೆ ನಂಬಿಕೆನೇ ದೇವರು, ಭಕ್ತಿ ಶ್ರದ್ಧೆನೇ ಕಾಯಕ. ಮುಳ್ಳಿನ ಪೊದೆಗಳ ನಡುವೆ ಅರಳಿರೋ ದಾಸವಾಳದ ಹೂವು ಸರ್ ಇವಳು. ಇಂಥ ಹುಡುಗಿ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಇಂಥ ಹೂವಿನ ಬಳ್ಳಿನೇ ಕಿತ್ತಾಕಕ್ ಹೋಗಿದ್ಲಲ್ಲ ಇವಳು. ಹರೀಶನಂಥ ಒಳ್ಳೆ ಹುಡುಗನ ಕ್ಯಾರೆಕ್ಟರ್ಗೆ ಮಸಿ ಬಳಿಯಕ್ಕೆ ಹೊರಟಿದ್ಲಲ್ಲ ಇವಳನ್ನ ಮೊದಲು ಅರೆಸ್ಟ್ ಮಾಡಿ. ಸರಿ ಮೇಡಮ್, ರಿಪೀಸಿ ಆ ಹುಡುಗಿನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದ್ರಿ. ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಾಲ್ ಮಾಡ್ತೀವಿ ಮೇಡಮ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಕರ್ಕೊಂಡು ಬಂದ್ರಿ. ಪಾರ್ವತಿ, ಬಾ ಕೂತ್ಕೋ. ಇಬ್ರು ಕೂತ್ಕೊಳ್ಳಿ.
ಬಸನ್ನಿ ಬಾ ಬಸನ್ನಿ ಬಾ ನೆಮ್ಮದಿಯಾಗಿರೋದು ಬಿಡಬಲ್ಲಪ್ಪ ಜನ. ಪ್ರೀತು ಆಲ್ ಓಕೆ? ಏನಾಯ್ತು? ಅದು ನೋಡ್ಬಿಟ್ಟೆ ಕಣ್ಣೊಳಗೇನೋ ಹೋಗ್ಬಿಡ್ತು. ಓ ಕಸ ಹೋಗಿರ್ಬೇಕು ಅನ್ಸುತ್ತೆ. ಊದ್ಲಾ ಪ್ರೀತು? ಬಿಡ 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 ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಮತ್ತೆ ಐ ಡ್ರಾಪ್ಸ್ ಏನಾದರೂ ಹಾಕ್ಲಾ? ಡ್ರಾಪ್ಸಾ? ಕಣ್ಗೆಲ್ಲ ಹೊಟ್ಟೆ ಹಾಕೊಂಡ್ರೆ ಸರಿ ಹೋಗುತ್ತೆ. ಸರಿ ಹೋಯ್ತು. ಏನು ಬಂದ ವಿಷಯ? ನಿನಗೋಸ್ಕರ ಹಾಲು ತಂದಿದ್ದೀನಿ. ಏನಪ್ಪ ಇದು? ಹಾಲು ಕೊಟ್ಟು ಕಾಲೆಳೆಯೋ ಸ್ಕೀಮ್ ಏನಾದರೂ ಹಾಕಿದಾಳ ಇವಳು? ಶಿಟ್. ಏನಾಯ್ತು ಪ್ರೀತು? ಅಯ್ಯೋ ತೂ ಚೆ ಅದೇನಂದ್ರೆ 5 ನಿಮಿಷದ ಮುಂಚೆ ನನ್ನ ಹೆಲ್ತ್ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಇನ್ಮೇಲೆ ಹಾಲು ಕುಡಿಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಏನು ಮಾಡೋದು, ನೀನು ಬರೀ ಹಾಲು ತಂದುಬಿಟ್ಟಿದ್ಯಾ. ಇಟ್ಸ್ ರಿಯಲಿ ಎ ಬ್ಯಾಡ್ ಟೈಮ್ ಯಾ. ಬಟ್ ಸಾರಿ ಬಟ್ ಥ್ಯಾಂಕ್ ಯು ಸೀರಿಯಸ್ಲಿ ಥ್ಯಾಂಕ್ ಯು. ಅಲ್ಲ ಬಟ್ ನಿಜವಲ್ಲ ಥ್ಯಾಂಕ್ ಯು. ಅಲ್ಲ ನಿಜ ಥ್ಯಾಂಕ್ಸ್. ಅಲ್ಲ ಬಟ್ ಏನಂದರೆ ಥ್ಯಾಂಕ್ ಯು. ಅಲ್ಲ ನೀವು ಓಕೆ ಸೀರಿಯಸ್ಲಿ ಥ್ಯಾಂಕ್ಸ್. ಸೀರಿಯಸ್ಲಿ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್. ಪ್ರೀತು ಏನಾಯ್ತು ದಿಶಾ? ನಾ ಗಿಫ್ಟ್ ಮಾಡಿದ್ದು ಉಂಗ್ರ ಎಲ್ಲಿ? ಉಂಗ್ರ? ಯಾವ ಉಂಗ್ರ? ನಾನು ನಿನಗೋಸ್ಕರ ಪ್ರೀತಿಯಿಂದ ನಾನಾಗೆ ಹೋಗಿ ಸೆಲೆಕ್ಟ್ ಮಾಡಿ ತಂದಿದ್ದು ಉಂಗ್ರ. ನಿನ್ನ ಕೈಲಿ ಕಾಣ್ತಿಲ್ವಲ್ಲ? ಓ ಉಂಗ್ರ ಹೌದಲ್ವಾ? ನೀನು ಕೊಟ್ಟಿದ್ದು ಮಿಸ್ ಆಗಿದೆ ಅನ್ಸುತ್ತೆ. ಪ್ರೀತಿಯಿಂದ ಕೊಟ್ಟಿದ್ರೆ ಮಿಸ್ ಆಗ್ತಿರಲ್ವೇನೋ. ಬಟ್ ಇಲ್ಲೆಲ್ಲ ಹೋಗಿರ್ಬೇಕು ಮುಂಡೆದು. ಕೆಲಸ ಸಿಕ್ಕರೆ ತಂದುಕೊಡೋಕೆ ಹೇಳ್ತೀನಿ. ತಂದುಕೊಟ್ಟ ತಕ್ಷಣ ಹಾಕೊತೀನಿ. ಹಾಂ ಆ್ಯಕ್ಚುಲಿ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ಆಫೀಸ್ಗೆ ಹೋಗ್ಬೇಕು. ಇಷ್ಟೊತ್ತಲ್ಲ? ಓ ತುಂಬ ಲೇಟ್ ಆಗಿಬಿಟ್ಟಿದಲ್ಲ. ಪರವಾಗಿಲ್ಲ, ಗಾರ್ಡನ್ಗೆ ಹೋಗ್ತೀನಿ. ಹೋಗಿ ಬರ್ತೀನಿ. ಬಾಯ್.